ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಪೀನಟ್ ಕೋರಿಯಂಡರ್ ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ನೋಡೋಣ ಬನ್ನಿ. ಒಂದು 4 ಸ್ಪೂನಷ್ಟು ಕಡಲೆಬೀಜ, ಎರಡರಿಂದ 3 ಹಸಿಮೆಣಸಿನ್ಕಾಯಿ, ಒಂದು 5ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು 3 to 4 ಮಿನಿಟ್ಸ್ ಹುರ್ಕೊಂಡ್ಮೇಲೆ ಹಿಂಗಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅದು ವಿತ್ ಸ್ಟೆಮ್ ಹಾಕ್ಕೋಬೇಕು. ಆ ಬಿಸಿಯಲ್ಲೇ ಅದನ್ನು ಒಂದು 30 to 40 ಸೆಕೆಂಡ್ಸ್ ಮಗ್ಸ್ಬೇಕು. ಅದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಕುಟ್ಟಬೇಕು. ಮಿಕ್ಸಿಗೆ ಹಾಕೋಕ್ಕಿಂತ ಹಿಂಗೆ ಕುಟ್ಟಿದ್ರೇ ಅದು ತರಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಹಿಂಗೆ ಕುಟ್ಟಬೇಕು. ಒಂದು ಸ್ವಲ್ಪ ಅರ್ಧ ಕುಟ್ಟಿದ್ದಾದಮೇಲೆ ಇದಕ್ಕೊಂದು ಸ್ಪೂನಷ್ಟು ಸಾಲ್ಟ್ ಕೂಡ ಸೇರಿಸ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಬೇಕು. ಒಂದು 10ರಿಂದ 15 ನಿಮಿಷ ಆಗುತ್ತೆ ಇಷ್ಟು ಕುಟ್ಟಕ್ಕೆ. ಈ ಹದಕ್ಕೆ ಬರಬೇಕು. ಅಕಸ್ಮಾತ್ ನಿಮಗೆ ಕುಟ್ಟಕ್ಕಾಗಿಲ್ಲ ಅಂದರೆ ಮಿಕ್ಸಿಯಲ್ಲಿ ಒಂದು ರೌಂಡು ತರಿಯಾಗಿ ಕೂಡ ಹಾಕ್ಕೋಬೋದು. ಅಷ್ಟು ಟೈಮ್ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಇದು ಕುಟ್ಟಿರೋದು 200 ಗ್ರಾಮ್ಸ್ ಅಷ್ಟು ಪನ್ನೀರ್ ಬೇಕು. ನಾವಿಲ್ಲಿ ನಂದಿನಿ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಇಷ್ಟ ಬಂದಿದ್ದ ಪನ್ನೀರನ್ನ ತಗೋಬೋದು. ಪನ್ನೀರನ್ನ ಈ ರೀತಿ ಕ್ಯೂಬ್ಸ್ ಥರ ಶೇಪ್ ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪಕ್ಕೆ ಬಂದರೂ ಪರವಾಗಿಲ್ಲ, ಮ್ಯಾರಿನೇಟ್ ಆಗುತ್ತೆ. ಈ ಸೈಜ್ಗೆ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಮಾಡಿಟ್ಕೊಂಡಿರೋಂಥ ಮಿಶ್ರಣವನ್ನು ಇದಕ್ಕೆ ನೀಟಾಗಿ ಕೋಟ್ ಮಾಡಬೇಕು. ಈ ರೀತಿ ಎಲ್ಲ ಸೈಡು ಬರೋಂಗೆ ನೀಟಾಗಿ ಕೋಟ್ ಮಾಡಬೇಕು. ನಾವು ಕೈಯಲ್ಲಿ ಕುಟ್ಟಬೇಕಾದ್ರೆ ಇದಕ್ಕೆ ಯಾವುದೇ ಥರ ನೀರು ಏನು ಸೇರಿಸಬಾರ್ದು. ನೀವು ಮಿಕ್ಸಿಯಲ್ಲಿ ಮಾಡಿದ್ರೂ ನೀರೇನು ಸೇರಿಸಬಾರ್ದು. ಆವಾಗ ಕೋಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಿಂಗೆಲ್ಲ ಕಡೆ ಇದರದ್ದು ನೀಟಾಗಿ ಕೋಟಿಂಗ್ ಮಾಡಬೇಕು. ಈಗ ಇಲ್ಲಿ ನೋಡ್ತಿರ್ಬೋದು ನೀವು, ಕ್ಲೀನಾಗಿ ಕೋಟ್ ಮಾಡಿದ್ಮೇಲೆ ಹೀಗೆ ಒಂದು 10 ಮಿನಿಟ್ಸ್ ಇಡಬೇಕು. ದೋಸೆ ತವ ಅಥವಾ ಚಪಾತಿ ತವಾದ ಮೇಲೆ ಫಸ್ಟು ಪನ್ನೀರ್ ಪೀಸಸ್ನ ಇಡಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಈಗ ಇದ್ರ ಮೇಲೆ ಶಾಲೋ ಫ್ರೈ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಇದು ಬ್ರೌನ್ ಆಗಿ ಕ್ರಿಸ್ಪಿ ಆಗಬೇಕು. ಒಂದು 30 ಸೆಕೆಂಡ್ಸ್ ಆದಮೇಲೆ ಹಿಂಗೆ ಎಲ್ಲ ಸೈಡೂ ರೋಸ್ಟ್ ಮಾಡ್ಕೋಬೇಕು. ಸೊ ದಟ್ ಎಲ್ಲ ಸ್ಟಫಿಂಗ್ ಎಲ್ಲ ಸ್ವಲ್ಪ ರೋಸ್ಟ್ ಆಗಿ ಪನ್ನೀರೂ ಒಳಗೆ ತನಕ ಬೆಂದಿರುತ್ತೆ. ಒಂದು 3 to 4 ಮಿನಿಟ್ಸ್ ಆದಮೇಲೆ ಹೀಗೆ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕ್ಲೀನಾಗಿ ಎಲ್ಲ ಸೈಡ್ಸೂ ಟರ್ನ್ ಮಾಡಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆದಮೇಲೆ ರಿಚ್ ಇನ್ ಪ್ರೋಟೀನ್ ಕೋರಿಯಂಡರ್ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ.